ಪ್ರಿಯಾಂಕ್ ಖರ್ಗೆ ವಿರುದ್ಧ ಈಶ್ವರಪ್ಪ ಕಿಡಿಕಾರಿದ್ದಾರೆ. ಸಚಿವ ಪ್ರಿಯಾಂಕ್ ಖರ್ಗೆ ಯಾವ ಲೆಕ್ಕ ಅಂತ ಕೇಳಿದ್ದಾರೆ. ಇಂದಿರಾ ನೆಹರು ಕೈಯಲ್ಲಿ ಆರ್ಎಸ್ಎಸ್ ಬ್ಯಾನ್ ಆಗಲಿಲ್ಲ. ಆರ್ಎಸ್ಎಸ್ ಮುಟ್ಟಿದವರು ನಾಶವಾಗಿ ಹೋಗಿದ್ದಾರೆ. ತುರ್ತು ಪರಿಸ್ಥಿತಿ ವೇಳೆ ಬ್ಯಾನ್ ಮಾಡಿ ಇಂದಿರಾ ಸೋತರು. ಇನ್ನು ಕೆಲವರು ತೀರಿದ್ರು, ಇನ್ನು ಕೆಲವರು ನಾಶವಾದರು. ಈಗ ಅವರ ಕುಡಿಯಿಂದ ಈಗ ವಿಚಿತ್ರ ರಾಜಕಾರಣ ನಡೀತಾ ಇದೆ ಅಂತ ಟೀಕಿಸಿದ್ದಾರೆ. ತಾವು ಈ ರೀತಿ RSS ಇವತ್ತು ಬೃಹದಾಕಾರವಾಗಿ ಬೆಳೆದಿದೆ, ಸೂರ್ಯನ ರೂಪದಲ್ಲಿ ಆಗೋಗಿದೆ. ಇಷ್ಟು ಬೆಳೆದಿರೋಂಥ RSSನ ಬಗ್ಗೆ ಸ್ವಲ್ಪ ಉಗಿದ್ರೆ ತನಗೆ ಬಹಳ ಗೌರವ ಬರುತ್ತೆ ಅಂತ ಅವ್ರು ಅಂದ್ಕೊಂಡ್ಬಿಟ್ಟಿದ್ದಾರೆ. RSS ಉಗಿದ್ರೆ ತನ್ನ ಮೈ ಮೇಲೆ ಬೀಳುತ್ತೆ ಉಗುಳು ಅನ್ನೋಂಥ ಜ್ಞಾನ ಪ್ರಿಯಾಂಕಾ ಖರ್ಗೆಗೆ, ಹರಿಪ್ರಸಾದ್ ಅವ್ರಿಗಿಲ್ಲ. ಸರ್ಕಾರಕ್ಕೆ ಅವ್ರಿಗೇನು ಯಾರೊಬ್ಬರು ಈಗ ಒಬ್ಬ ಮಂತ್ರಿನೂ ಕೂಡ ಪ್ರಿಯಾಂಕಾ ಖರ್ಗೆಗಿಲ್ಲ, ಜೊತೆಗಿಲ್ಲ RSSನ ವಿಚಾರದಲ್ಲಿ. ಹಾಗಾಗಿ ಅವರು ಅದರಾದ್ರೂ ಅರ್ಥ ಮಾಡ್ಕೋಬೇಕಾಯಿತು. ಜೊತೆಗೆ ನೆನ್ನೆ ಹೈಕೋರ್ಟು ಕೂಡ ತುಂಬ ಸ್ಪಷ್ಟವಾಗಿ ಏನು ಆ ರೀತಿ RSSನ ಬಗ್ಗೆ ಕ್ರಮ ತಗೋಬೇಕು ಅಂತ ಹೊರಟಿದೆ. ಹೈಕೋರ್ಟು ಕೂಡ ಅದಕ್ಕೆ ಸೊಪ್ಪು ಹಾಕಲಿಲ್ಲ. ಹೈಕೋರ್ಟು ನವೆಂಬರ್ 2ನೇ ತಾರೀಕು ಮಾಡ್ಬೋದೇನ್ರಿ ಏನಂತ ಮಾತನ್ನು ಕೇಳಿರೋದು ನಿಜಕ್ಕೂ ತುಂಬ ಸಂತೋಷ. ಚಿತ್ತಾಪುರದ್ದು ಹಾಗೇ ಆಗುತ್ತೆ. ಇಡೀ ದೇಶದ ಪ್ರತಿ ಗ್ರಾಮದಲ್ಲೂ, ಯಾಕಂದರೆ RSS ಶುರುವಾಗಿ 100 ವರ್ಷ ಆಯಿತು. ಪ್ರತಿ ಗ್ರಾಮದಲ್ಲೂ ಕೂಡ RSS ಅತಿ ಹೆಚ್ಚು ಬೆಳೆಯುತ್ತೆ. ಈ ರೀತಿ ಯಾರ್ಯಾರು ಅಡೆತಡೆ ಒಟ್ಟದಾಗ RSS ಅತಿ ಹೆಚ್ಚು ಬೆಳೆಯೋದಕ್ಕೆ ಯಾರ್ಯಾರು ಅಡ್ಡ ಬಂದರೆ ಅದೇ ನಮಗೆ ಲಾಭ. ಹೆಚ್ಚಿನ ಜನ ಯಾರು ಸುಮ್ಮನೆ ಕೂತಿರ್ತಾರಲ್ಲ ಸ್ವಯಂ ಸೇವಕರು ಎಂದು ಅವ್ರಿಗೂ ಕೂಡ ಆಕ್ರೋಶ ಬರುತ್ತೆ. RSSನ ಬಗ್ಗೆ ಈ ರೀತಿ ಮಾಡ್ತಿದ್ದಾರೆ ಅಂತ ಅವರು ಕೂಡ ಬೀದಿಗಿಳಿದು ಹೋರಾಟ ಮಾಡಿ RSSನ ಬೆಳೆಸೋದಕ್ಕೆ ಪ್ರಯತ್ನ ಮಾಡ್ತಾರೆ.